ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. PUC ಬೋರ್ಡ್ ಎಕ್ಸಾಮ್ನಿಂದ 50% ಕನ್ಸಿಡರ್ ಮಾಡ್ತಾರೆ. KCT ಎಕ್ಸಾಮ್ಸಿಂದ 50% ಕನ್ಸಿಡರ್ ಮಾಡಿ ಎರಡನ್ನೂ ಆಡ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಪರ್ಸೆಂಟೇಜನ್ನು ಕಂಡುಹಿಡ್ಕೊಂಡು. ಹಾಗಾದರೆ ಈಗ ಪರ್ಸೆಂಟೇಜನ್ನು ಹೇಗೆ ಕಂಡುಹಿಡಿಯಬೇಕು ನೋಡೋಣ. PUC ಬೋರ್ಡ್ ಎಕ್ಸಾಮ್ಸಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? 300 ಇದೆ. ವೆರಾಸ್ ಇನ್ KCT ಎಕ್ಸಾಮ್ಸಲ್ಲಿ ಟೋಟಲಿ 180 ಮಾರ್ಕ್ಸ್ ಮೀನ್ಸ್ 180 ಕ್ವಶನ್ಸ್ ಇರಬೇಕು. ಬಟ್ ಈ ವರ್ಷ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ. ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಎಷ್ಟಿದ್ದಾವೆ ಅಂದರೆ PCM ಇಂದ ಫಿಸಿಕ್ಸಿಂದ 9 ಕ್ವಶನ್, ಕೆಮಿಸ್ಟ್ರಿಯಿಂದ 15 ಕ್ವಶನ್, ಮ್ಯಾಥ್ಸಿಂದ 15 ಕ್ವಶನ್, ಮೂರನ್ನು ಆ್ಯಡ್ ಮಾಡಿಕೊಂಡ್ರೆ ಇಟ್ ಗಿವ್ಸ್ 39 ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ. ಟೋಟಲಿ 180 ಮಾರ್ಕ್ಸ್. 180 ಮಾರ್ಕ್ಸಿಂದ 39 ಮಾರ್ಕ್ಸನ್ನು ಲೆಸ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ 141 ಮಾರ್ಕ್ಸ್. ಇಷ್ಟು ಮಾತ್ರ KCT ಎಕ್ಸಾಮ್ಸ್ಗೆ ಈ ವರ್ಷ ಇರೋದು. 141 ಫಾರ್ KCT PCM ಇಂದ. ಅದೇ ರೀತಿ ಬೋರ್ಡಿಂದ 300 ಮಾರ್ಕ್ಸ್. ಈಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಪರ್ಸೆಂಟೇಜನ್ನು ಅಂದರೆ, ಸಪೋಸ್ ಈಗ ನಿಮಗೆ 295 ಬಂದಿದೆ ಅಂತ ಅಂದ್ಕೊಳ್ಳಿ. ಎಷ್ಟಕ್ಕೆ? 300ಗೆ ಡಿವೈಡ್ ಮಾಡಿ. ಮೀನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ನ ಕಂಡುಹಿಡಿಬೋದು. ಪರ್ಸೆಂಟೇಜ್ನ ಕಂಡುಹಿಡ್ಕೊಂಡ್ರೆ ಅದು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 0.9833 ಬರುತ್ತೆ. ಅದನ್ನು ನೀವು ಪರ್ಸೆಂಟೇಜ್ ಅಂದರೆ 98.3% ಫ್ರಮ್ ಬೋರ್ಡ್ ಎಕ್ಸಾಮ್. ಹಾಗೆ KCT ಎಕ್ಸಾಮ್ಸಲ್ಲಿ ನಿಮಗೆ ಒಂದು 120 ಬಂದಿದೆ ಔಟ್ ಆಫ್ 141 ಅಂತ ಅಂದ್ಕೊಂಡ್ರೆ ಹೊಡೆದು ಪರ್ಸೆಂಟೇಜ್ ಡಿವೈಡ್ ಮಾಡಿಕೊಂಡಾಗ ನೀವು ಸಿಂಪಲ್ ತಗೊಳ್ಳಿ, ಕ್ಯಾಲ್ಸಿನ ಡಿವೈಡ್ ಮಾಡ್ಕೊಳ್ಳಿ ಅಥವಾ ಪರ್ಸೆಂಟೇಜ್ ಬೇಕು ಕಂಡುಹಿಡ್ಕೊಳ್ಳಿ. 0.8510 ಬರುತ್ತೆ. ನಥಿಂಗ್ ಬಟ್ ದ ಪರ್ಸೆಂಟೇಜ್ ಈಸ್ 81.1% ಅಂತ. ಇವೆರಡನ್ನು ಆ್ಯಡ್ ಮಾಡಿ. ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 98.3% ಪ್ಲಸ್ 85.1%. ಎರಡು ಆ್ಯಡ್ ಮಾಡಿಕೊಂಡ್ರೆ 183.4 ಆಯಿತು. ಈ 183.4 ಡಿವೈಡೆಡ್ ಬೈ 2 ಮಾಡಿ. ಡಿವೈಡ್ ಬೈ 2 ಯಾಕೆ? ಇದು ಬೋರ್ಡ್ ಎಕ್ಸಾಮ್ಸ್ ಒಂದು ಎಕ್ಸಾಮ್ ಇದೆ, KCT ಎಕ್ಸಾಮ್ಸ್ ಸೆಕೆಂಡ್ ಎಕ್ಸಾಮ್. ಅದಕ್ಕೆ ಡಿವೈಡ್ ಬೈ 2 ಮಾಡಿಕೊಂಡ್ರೆ ರೇಷಿಯೋ ಬರುತ್ತೆ. ಡಿವೈಡ್ ಮಾಡಿ 183.4 ಬೈ 2 ಮಾಡಿಕೊಂಡಾಗ ನಿಮಗೆ 91.7 ಬರುತ್ತೆ. ದಟ್ ಈಸ್ ಯುವರ್ ಪರ್ಸೆಂಟೇಜ್. 91.7% ಫಾರ್ KCT ರ್ಯಾಂಕಿಂಗ್. ಓಕೆ. ಸಪೋಸ್ ನಿಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ 280 ಬಂದಿದೆ ಔಟ್ ಆಫ್ 300. ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್. ಎಷ್ಟು ಬರುತ್ತೆ ಅಂದರೆ 93.3% ಬರುತ್ತೆ. ಹಾಗೆ KCT ಎಕ್ಸಾಮ್ಸಲ್ಲಿ ನಿಮಗೊಂದು ಫಾರ್ ಎಕ್ಸಾಂಪಲ್ ಒಂದು 80 ಮಾರ್ಕ್ಸ್ ಬಂದಿತ್ತು ಔಟ್ ಆಫ್ 141. ಡಿವೈಡ್ ಮಾಡ್ಕೊಳ್ಳಿ. ಮೀನ್ಸ್ ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್. ಯುವರ್ ಪರ್ಸೆಂಟೇಜ್ ಈಸ್ 56.7% ಬಂತು. KCT ಎಕ್ಸಾಮ್ಸ್ದು ಬೋರ್ಡ್ ಎಕ್ಸಾಮ್ಸ್ದು 93.3 ಇದೆ. ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಎರಡು ಆ್ಯಡ್ ಮಾಡಿಕೊಂಡ್ರೆ 93.3 ಪ್ಲಸ್ 56.7 ಎರಡು ಆ್ಯಡ್ ಮಾಡ್ಕೊಳ್ಳಿ. ಎರಡು ಆ್ಯಡ್ ಮಾಡಿಕೊಂಡ್ರೆ 10 ಆಯಿತು. 6 + 3 9, 9 + 1 10, 9 + 5 10, 10 14, 150 ಮಾರ್ಕ್ಸ್ ಬಂತು. ಹೌದಾ? ಸೊ 150 ಬೈ 2 ಮಾಡಿ. 150 ಬೈ 2 ಅಂದರೆ ಯುವರ್ ರ್ಯಾಂಕಿಂಗ್ ಈಸ್ 75%. ಇನ್ನು ನಿಮ್ಮ CET ರ್ಯಾಂಕಿಂಗ್ಗೆ ಬೇಕಾಗಿರೋ ಪರ್ಸೆಂಟೇಜನ್ನು ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಪರ್ಸೆಂಟೇಜ್ಗೆ ಯಾವ ರ್ಯಾಂಕಿಂಗ್ ಬರಬಹುದು, ಹಾಗೆ ಯಾವ ಕಾಲೇಜ್ನಲ್ಲಿ ನಿಮಗೆ ಸೀಟು ಸಿಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಟೇಕ್ ಕೇರ್. ಬಾಯ್.